ರಾಜಧಾನಿ ಬೆಂಗಳೂರಲ್ಲಿ ವಿಚಿತ್ರ ಕಾರಣಕ್ಕೆ ಹೆಣ್ಣು ಮಕ್ಕಳು ಹೊಡೆದಾಡಿಕೊಂಡಿದ್ದಾರೆ. ನಾಯಿ ಮೂತ್ರ ಮಾಡ್ತು ಅನ್ನೋ ಕಾರಣಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳ ಮಧ್ಯೆ ಜಗಳ ಶುರುವಾಗಿದೆ, ಹೊಡೆದಾಟ ಆಗಿದೆ. ಫುಟ್ಪಾತ್ನಲ್ಲಿ ನಾಯಿ ಮೂತ್ರ ಮಾಡ್ತು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಮಹಿಳೆ ಸಿಟ್ಟಿಗೆದ್ದು ಗಲಾಟೆ ಮಾಡಿದ್ದು. ನಡು ರಸ್ತೆಯಲ್ಲೇ ಮಾರಾಮಾರಿಯಾಗಿದೆ. HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಹೊತ್ತು ನಾಯಿ ಮರಿಯ ಜೊತೆಗೆ ವಾಕಿಂಗ್ ಬಂದಿದ್ರು ಯುವತಿಯೊಬ್ಬರು. ವಾಕಿಂಗ್ ಕರ್ಕೊಂಡು ಬಂದಿದ್ದಂತ ನಾಯಿ ಮರಿ ಅಂಗಡಿ ಸಮೀಪ ಮೂತ್ರ ವಿಸರ್ಜನೆ ಮಾಡಿದೆ. ಇದರಿಂದ ಉತ್ತರ ಭಾರತದ ಮೂಲದ ಮಹಿಳೆ ಸಿಟ್ಟಿಗೆದ್ದಿದ್ದಾರೆ. ಗಲಾಟೆ ಶುರುವಾಗಿದೆ, ಹೊಡೆದಾಟದಲ್ಲಿ ಅಂತ್ಯ ಆಗಿದೆ. ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿರೋದು. ಇಬ್ಬರು ಹೆಣ್ಣು ಮಕ್ಕಳು ನಾಯಿ ಮೂತ್ರ ವಿಸರ್ಜನೆ ಮಾಡ್ತು ಅನ್ನೋ ಕಾರಣಕ್ಕಾಗಿ ಹೊಡೆದಾಡಿಕೊಂಡಿರುವಂತ ಘಟನೆ HSR ಲೇಔಟ್ ಅಲ್ಲಿ ನಡೆದಿದೆ. ದೃಶ್ಯ ನೋಡ್ತಾ ಇದ್ದೀರಿ. HSR ಲೇಔಟ್ ಅಲ್ಲಿ ನಾಯಿಯೊಂದಿಗೆ ವಾಕಿಂಗ್ ಬಂದಿದ್ರು ಯುವತಿಯೊಬ್ಬರು. ವಾಕಿಂಗ್ ಕರ್ಕೊಂಡು ಬಂದಿದ್ದಂತ ನಾಯಿ ಅಂಗಡಿ ಸಮೀಪ ಮೂತ್ರ ಮಾಡಿದೆ. ಇದರಿಂದ ಆ ಮಹಿಳೆ ಸಿಟ್ಟಿಗೆದ್ದಿದ್ದಾರೆ. ಹಿಂದಿ ಭಾಷಿಕ ಮಹಿಳೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆಯಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಲಭ್ಯ ಆಗಿಲ್ಲ. ಹೊಡೆದಾಡಿಕೊಂಡಿರುವಂತಹ ದೃಶ್ಯ ಲಭ್ಯ ಆಗಿದೆ. ಯುವತಿ ಮತ್ತು ಮಹಿಳೆಯ ಮಧ್ಯೆ ಆಗಿರುವಂತಹ ಗಲಾಟೆಯ ದೃಶ್ಯ ಇದೆ. ವಾಕಿಂಗ್ ಕರ್ಕೊಂಡು ಬಂದಂತ ನಾಯಿ ಮರಿ ಮೂತ್ರ ಮಾಡ್ತು ಅನ್ನೋದೇ ಗಲಾಟೆಗೆ ಕಾರಣ. ಉತ್ತರ ಭಾರತದ ಮಹಿಳೆಯ ತಲೆ ಮೇಲೆ ಮೂತ್ರ ಮಾಡಿದ್ದಲ್ವಲ್ಲ, ಎಲ್ಲೋ ಅಂಗಡಿಯಲ್ಲಿ ಅಂಗಡಿ ಸಮೀಪ ಮೂತ್ರ ಮಾಡಿದೆ. ತಪ್ಪಿರಬಹುದು, ಅದಕ್ಕೆ ಹೊಡೆದಾಡ್ಕೊಳ್ಬೇಕಾ ಗೊತ್ತಿಲ್ಲ, ಹೊಡೆದಾಡ್ಕೊಂಡಿದ್ದಾರೆ. ಲಾಸ್ಟ್ 2 days ಬಿಫೋರ್ ಇಲ್ಲಿ ಒಂದು ಕಸ್ಟಮರ್ ಬಂದು ಪೀ ಮಾಡ್ತಾ ಇದ್ರು. ಅವ್ರು ಡಾಗ್ನ ಕರ್ಕೊಂಡ್ಬಂದು ನಮ್ಗೆ ಹೈಜೀನ್ ಇಶ್ಯೂ ಆಗ್ತಾ ಇತ್ತು. ಅದರಿಂದ ನಾವು ಅವ್ರಿಗೆ ಹೇಳಿದ್ವಿ ಕೆಫೆ ಮುಂದೆ ಫುಡ್ ಸರ್ವ್ ಮಾಡೋ ಜಾಗದಲ್ಲಿ ಡಾಗ್ನ ಪೀ ಮಾಡಿಸ್ಬೇಡಿ. ಸೊ ಅವ್ರು ಹೇಳ್ತಾ ಇದ್ದಿದ್ದು ಬಂದು ಇದು ನಿಮ್ಮ ಜಾಗ ಅಲ್ಲ, BBMP ಜಾಗ, ಅವ್ರು ಮಾತಾಡಬೇಕು ಬಂದು ಅಂತ. ಪಾರ್ಟ್ನರ್ ಇನ್ನೊಬ್ರು ಲೇಡಿ ಇದ್ದಾರೆ, ಅವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಫಸ್ಟು ಬಿಡ್ಸಕ್ಕೆ ಹೋಗಿದ್ದಕ್ಕೆ ನಮ್ಮನ್ನು ಇದು ಮಾಡ್ತಾಯಿದ್ರು. ಭಾಷೆ ಅಂತೂ ನೋಡೇ ಇದ್ದೀರಾ, ಹೆಂಗೆ ಹೊಲ್ಸಾಗಿ ಬೈತಾಯಿದ್ರು ಫ್ಯಾಮಿಲಿ ಬಗ್ಗೆ ಎಲ್ಲ. ಅದೇ ಇರೋದು, ಸಿವಿಕ್ ಸೆನ್ಸ್ ಇಲ್ಲ ಅಷ್ಟೇ. ಪ್ರತಿ ಸತಿ ಹಿಂಗೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆನೂ 2 ಸಲ ಆಗಿತ್ತು. ಆವಾಗಲೂ ನಾವು ಸಮಾಧಾನವಾಗಿ ಹೇಳಿದ್ವಿ. ಈ ಸಲ ಅಂದರೆ ತುಂಬ ರ್ಯಾಶ್ ಆದರು ಅವರು. FIR ಮಾಡಿಸಿಲ್ಲ, ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ವಿ. ತುಂಬ ಹೊಡೆದಾಟ ಆಗಿದೆ. ಹಾಂ, ಹೊಡೆದಾಟ ಆಗಿತ್ತು. ಅಂದರೆ ಅವರು ಫಸ್ಟಿಗೆ ಹೋಗಿ ಸಮಾಧಾನವಾಗಿ ಅದೇ ಹೇಳಿದ್ದೆ, ಇಲ್ಲಿ ಮಾಡಿಸ್ಬೇಡಿ, ಹೈಜೀನ್ ಇಶ್ಯೂ ಆಗುತ್ತೆ, ಫುಡ್ ಸರ್ವಿಂಗ್ ಏರಿಯಾ ಅಂತ. ಕೇಳಿದೆ. ಸ್ಟಾರ್ಟಿಂಗಲ್ಲಿ ಅವರೇ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೂದಲಲ್ಲಿ ಹಿಡಿದು ಇದು ಮಾಡಿದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಇಲ್ಲಿ ನಾಯಿನ್ ಕರ್ಕೊಂಡು ಬಂದು ಅಂಗಡಿ ಸಮೀಪ ಮೂತ್ರ ಮಾಡಿಸಿದ್ರು ಅನ್ನೋದು ಗಲಾಟೆ ಕಾರಣ ಆಗಿದೆ. ತಪ್ಪಿರಬಹುದು, ಆದ್ರೆ ಗಲಾಟೆ ಮಾಡಿಕೊಳ್ಳುವಂತ ವಿಚಾರಣ ಇದು, ಹೊಡೆದಾಡಿಕೊಳ್ಳುವಂತ ವಿಚಾರಣ. ರಕ್ಷಿತ್, ಆ ನಾಯಿ ಮರಿ ನೋಡಿದ್ರೆ ಬಹುಶಃ 1 ಅಡಿಯ ಎತ್ತರದ ಇರುವಂತಹ ಒಂದು ಸಿಜು ನಾಯಿ ಮರಿ ಅದು. ಸಾಮಾನ್ಯವಾಗಿ ಊಟ ಆದ ನಂತರದಲ್ಲಿ ಆ ನಾಯಿ ಮರಿನ ಹಿಡಿದುಕೊಂಡು ಪಕ್ಕದ ರಸ್ತೆಯಲ್ಲಿ ಇರುವಂತಹ ಒಂದು ಮಹಿಳೆಯರು ವಾಕ್ ಹೋಗಿರ್ತಾರೆ. ವಾಕ್ ಹೋದಂತಹ ಸಂದರ್ಭದಲ್ಲಿ ಆ ಒಂದು ನಾಯಿ ಮರಿ ಅವರ ರೆಸ್ಟೋರೆಂಟ್ನ ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತೆ. ಇದೇ ವಿಚಾರಕ್ಕೆ ಉತ್ತರ ಭಾರತದ ಮಹಿಳೆಯನ್ನ, ರೆಸ್ಟೋರೆಂಟ್ನ ಓನರ್ ಆಗಿರೋದು ಉತ್ತರ ಭಾರತ ಮೂಲದ ಮಹಿಳೆ, ಆಕೆ ಹಿಂದಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಮಾಡ್ತಾರೆ. ಆಗ ಅವರು ಸರ್ವೇ ಸಾಮಾನ್ಯವಾಗಿ ನಾನು ರಸ್ತೆಯಲ್ಲಿ ಹೋಗುವಾಗ ತಾನೇ ಅದು ಆಗಿರೋದು ಬಿಡಿ ಅಂತ ಹೇಳ್ತಾರೆ. ಇದು ವಾಗ್ವಾದಕ್ಕೆ ಏನು ಶುರುವಾಗಿ ನಂತರದಲ್ಲಿ ಕೈ ಮಿಲಾಯಿಸಿ ಒಬ್ಬರಿಗೊಬ್ಬರು ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಕೂಡ ಚಿತ್ರೀಕರಣವಾಗಿದೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಡೆಪಾಳ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಈ ಜಗಳ ಬಿಡಿಸುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ದೂರುಗಳು ಕೂಡ ದಾಖಲಾಗಿಲ್ಲ. ಇವರ ಹಂತದಲ್ಲೇ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಕೇವಲ 1 ಅಡಿಯ ಒಂದು ನಾಯಿ ಮರಿ ಸುಸ್ತು ಮಾಡ್ತಕ್ಕಂದ್ರೆ ಮೂತ್ರ ವಿಸರ್ಜನೆ ಮಾಡಿರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಅಂದ್ರೆ ಅತ್ಯಂತ ಬ್ರೂಟ್ಲಿಯಾಗಿ ಒಬ್ರಿಗೊಬ್ರು ಮುಖಕ್ಕೆ ಹೊಡೆದಾಡಿಕೊಳ್ಳುವಂಥದ್ದು, ಪಂಚ್ ಕೊಡುವಂಥದ್ದು ಕೂಡ ಎಲ್ಲ ನಡೆದಿದೆ. ಸದ್ಯಕ್ಕೆ ಆ ಒಂದು ಮಾಲಕಿಗೂ ಕೂಡ ಸಣ್ಣ ಪುಟ್ಟಗಳು ಗಾಯ ಆಗಿದ್ದಾವೆ. ಆ ನಾಯಿ ಮರಿಯ ಮಾಲಕಿಗೂ ಕೂಡ ಮುಖಕ್ಕೆ ಗಾಯಗಳಾಗಿದ್ದು ಸದ್ಯಕ್ಕೆ ಏನು ಕಾಂಪ್ರಮೈಸ್ ಹಂತದಲ್ಲೇ ಈ ಒಂದು ಕೇಸ್ ಮುಕ್ತಾಯ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.